ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಗಿಡಗಳು ಯಾವುದು ಅಂತ ಕೇಳಿದ್ರೆ ಮೊದಲನೆಯ ಸ್ಥಾನದಲ್ಲಿರುವುದು ತುಳಸಿ ಗಿಡ ಹಾಗೂ ಎರಡನೇ ಸ್ಥಾನದಲ್ಲಿರುವುದೇ ಗಣಪತಿಗೆ ಪ್ರಿಯವಾದ ಗರಿಕೆ. ಗರಿಕೆಯ ತುದಿಯಲ್ಲಿರುವ 3 ಎಸಳುಗಳು ಶಿವ, ಶಕ್ತಿ ಹಾಗೂ ಗಣೇಶನನ್ನ ಪ್ರತಿಬಿಂಬಿಸುತ್ತದೆ. ಹಾಗಾದ್ರೆ ಗರಿಕೆ ಯಾಕೆ ಗಣಪತಿಗೆ ಪ್ರಿಯವಾದ ಎಲೆ? ಇದರ ಹಿಂದಿದೆ ಒಂದು ಅದ್ಭುತವಾದ ಕತೆ. ಅನಲಾಸುರನೆಂಬ ರಾಕ್ಷಸ ಇದ್ದನು. ಆತ ಎಷ್ಟು ಕ್ರೂರ ಅಂದರೆ ತನ್ನ ದಾರಿಯಲ್ಲಿ ಎದುರಾಗುವ ಎಲ್ಲರನ್ನೂ ತನ್ನ ಕಣ್ಣಿನಿಂದ ಬರುವ ಬೆಂಕಿಯಿಂದ ಸುಟ್ಟು ಹಾಕುತ್ತಿದ್ದನು. ಆಗ ದೇವತೆಗಳು ಗಣೇಶನ ಮೊರೆ ಹೋಗುತ್ತಾರೆ. ಗಣೇಶ ಹಾಗೂ ಅನಲಾಸುರನ ಮಧ್ಯ ಘೋರ ಯುದ್ಧ ನಡೆಯುತ್ತದೆ. ಅನಲಾಸುರನು ಬೆಂಕಿಯುಂಡೆಗಳನ್ನ ಗಣೇಶನ ಮೇಲೆ ಎಸೆಯತೊಡಗುತ್ತಾನೆ. ಆಗ ಕೋಪದಿಂದ ಗಣೇಶನು ಅನಲಾಸುರನನ್ನ ಸಂಹಾರ ಮಾಡಲು ವಿರಾಟ ರೂಪ ತಾಳಿ ಅನಲಾಸುರನನ್ನ ನುಂಗಿ ಬಿಡ್ತಾನೆ. ಇದರಿಂದ ಗಣೇಶನ ದೇಹದಲ್ಲಿ ಉಷ್ಣಾಂಶವು ಅಧಿಕವಾಗಿ ಹೊಟ್ಟೆ ಊದಿಕೊಂಡು ಬಿಡುತ್ತದೆ. ದೇವತೆಗಳಾದ ಚಂದ್ರ, ವಿಷ್ಣು, ಶಿವ ಗಣೇಶನ ನೋವು ಕಡಿಮೆ ಮಾಡಲು ಹರಸಾಹಸ ಪಟ್ಟರು. ಆದ್ರೆ ಗಣೇಶನಿಗೆ ಹೊಟ್ಟೆ ನೋವು ಮಾತ್ರ ಕಡಿಮೆಯಾಗಲಿಲ್ಲ. ಕೊನೆಗೆ ಋಷಿಮುನಿಗಳು 21 ಗರಿಕೆಗಳನ್ನ ತಂದು ಗಣೇಶನ ತಲೆ ಮೇಲೆ ಇಡುತ್ತಾರೆ. ಆಗ ಗಣೇಶನ ದೇಹದ ಉಷ್ಣಾಂಶವೆಲ್ಲವೂ ಆವಿಯಾಗಿ ನೋವು ಕಡಿಮೆಯಾಗುತ್ತದೆ ಹಾಗೂ ಗಣೇಶನು ಗುಣಮುಖನಾಗುತ್ತಾನೆ. ಅಂದಿನಿಂದ ಗಣೇಶನು ನನಗೆ ಯಾರು 21 ಗರಿಕೆಯನ್ನಿಟ್ಟು ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೋ ಅವರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತದೆ ಎಂದು ವರ ನೀಡುತ್ತಾನೆ. ಹಾಗಾಗಿ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತದೆ ಎನ್ನುತ್ತಾರೆ.